ಹಾಯ್ ಫ್ರೆಂಡ್ಸ್, ನಾರ್ಮಲ್ ಶಾವಿಗೆಯಿಂದ ಫ್ರೈಡ್ ರೈಸ್ ಮಾಡೋಣ. ಹೊಸ್ದಾಗಿ ಟೇಸ್ಟಿಯಾಗಿ ಸೂಪರಾಗಿ ಚೈನೀಸ್ ಟೇಸ್ಟಲ್ಲಿ ಇರುತ್ತೆ. ಇದಕ್ಕೊಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ, ಬೀನ್ಸು, ಕ್ಯಾರೆಟು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಎಲೆಕೋಸು, ಆಲೂಗಡ್ಡೆ, ಹಸಿ ಬಟಾಣಿ ಎಲ್ಲ ಹಾಕ್ಕೊಂಡು ನಿಮಗೆ ಇಷ್ಟವಂತ ತರಕಾರಿನೂ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಅದಕ್ಕೆ ಗರಂ ಮಸಾಲ, ಖಾರದ ಪುಡಿ, ಸ್ವಲ್ಪ ಚಿಲ್ಲಿ ಸಾಸು, ಸೋಯಾ ಸಾಸು, ಟೊಮೊಟೊ ಸಾಸು ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಮಾಡೋ ಥರ. ಒಂದು ಸ್ಪೂನ್ ವೆನಿಗರ್ ಇಷ್ಟನ್ನು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಜಾಸ್ತಿ ಬೇಯಿಸಬಾರ್ದು ಅದನ್ನು. ಅಷ್ಟರಲ್ಲಿ ಇಲ್ಲಿ ಶಾವಿಗೆನ ಬಿಸಿ ನೀರಲ್ಲಿ ಹಾಕಿ ಬೇಯಿಸೋಕ್ಕಿಟ್ಟಿದ್ದೆ. ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೇಯಿಸೋಕ್ಕಿಟ್ಟಿದ್ದೆ. ನೋಡಿ, ಈಗ ಬೆಂದಿದೆ ಶಾವಿಗೆ. ಅದನ್ನು ಒಂದು ಸ್ಟೇನರಲ್ಲಿ ಬಸ್ಕೊಂಡು ಅದ್ರ ಮೇಲೆ ತಣ್ಣೀರು ಹಾಕೋಣ. ತುಂಬ ಜಾಸ್ತಿ ತಣ್ಣೀರು ಹಾಕೋದ್ರಿಂದ ಅಂಟಂಟಾಗಲ್ಲ ಶಾವಿಗೆ. ಹಾಕಿ ಈ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ತರಕಾರಿ, ಅದರಲ್ಲಿ ಹಾಕಿ ಮೇಲೆ ಸ್ವಲ್ಪ ಮ್ಯಾಗಿ ಮಸಾಲ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಶಾವಿಗೆಯಿಂದ ಫ್ರೈಡ್ ರೈಸು ಸೂಪರಾಗಿ ರೆಡಿಯಾಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.